ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜಾಗ ಇದೆ, ಸೈಟ್ ಇದೆ, ಇತ್ಯಾದಿಗಳಿದೆ. ಮನೆ ಕಟ್ಟಬೇಕು ಅಂತ ಆಸೆ ಇದೆ ಸರ್, ಮನೆ ಕಟ್ಟಕ್ಕಾಗ್ತಾ ಇಲ್ಲ. ತುಂಬ ಪ್ರಯತ್ನ ಇತ್ಯಾದಿಗಳನ್ನ ಪಡಿತಾ ಇದ್ದೀವಿ. ನಾವು ಲೋನ್ ಇತ್ಯಾದಿಗಳನ್ನ ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ. ಎಲ್ಲವೂ ಟ್ರೈ ಆದರೂ ಕೂಡ ಏನೋ ಒಂದು ಗೊಂದಲ ಅಥವಾ ಏನೋ ಒಂದು ಸಮಸ್ಯೆ, ಏನೋ ಒಂದು ಅಡಚಣೆ, ಏನೋ ಒಂದು ವಿಘ್ನ, ಅದಕ್ಕೇನೋ ಒಂದು ಹೆಸರು ಕೊಡಿ ನೀವು, ಆಯಿತಾ. ಒಟ್ಟಿನಲ್ಲಿ ಏನೋ ಒಂದು ಸಮಸ್ಯೆ ಇತ್ಯಾದಿಗಳು ಆಗಿ ನಮ್ಮದೆನ್ನುವ ಮನೆಯನ್ನು ನಾವು ಕಟ್ಟಲಾಗ್ತಾ ಇಲ್ಲ. ಸರ್, ರೆಡಿ ಇದೆ ಮನೆ, ಅದಕ್ಕೆ ನಾವು ಶಿಫ್ಟ್ ಆಗ್ಬೋದು. ಅಪಾರ್ಟ್ಮೆಂಟ್ ಇದೆ, ಓಕೆ, ಅದಕ್ಕೂ ಶಿಫ್ಟ್ ಆಗ್ಬೋದು, ಅದು ಪ್ರಾಬ್ಲಮ್ ಅಲ್ಲ. ನಮ್ಮ ಒಂದು ಜಾಗದಲ್ಲಿ ನಾವು ಒಂದು ಮನೆ ಕಟ್ಟಬೇಕು. ಗೊತ್ತಾಯ್ತಾ? ಇವಾಗ ಮನೆ ಅಂದರೆ ಸಿಗುತ್ತೆ ನಿಮಗೆ, ರೆಡಿ ಆಗಿರುವಂಥ ಮನೆಗಳು ಇತ್ಯಾದಿಗಳು ಸಿಗುತ್ತೆ, ಅಪಾರ್ಟ್ಮೆಂಟ್ ಸಿಗುತ್ತೆ, ವಿಲ್ಲಾ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ನಾನು ಹೇಳ್ತಾ ಇರೋದು ನಮ್ಮದು ಅನ್ನುವಂಥ ಜಾಗದಲ್ಲಿ ನಮ್ಮ ಇಷ್ಟ ಬಂದಂತೆ ನಮಗೆ ಇಷ್ಟವಾಗುವ ರೀತಿಯಲ್ಲಿ ಒಂದು ಮನೆ ಕಟ್ಟಬೇಕು. ಆಗ್ತಾನೆ ಇಲ್ಲ. ಏನು ಮಾಡಬೇಕು ಅನ್ನುವಂಥದ್ದು ಯಾರಿಗಾರು ಬೇಕು, ಅದಕ್ಕೊಂದು ಪರಿಹಾರವನ್ನು ಕೊಡಿ ಅಂತ ಹೇಳಿದ್ರೆ, ಯಾವುದಾದ್ರೂ ಶುಭವಾಗಿರುವಂಥ ಮಂಗಳವಾರ ಏನು ಮಾಡಬೇಕು, ಅದಕ್ಕೆ ಶುಭ ಎಲ್ಲ ಹುಡ್ಕೊಂಡು ಹೋಗಬೇಡಿ. ಎಲ್ಲೂ ಹೋಗ್ಬಿಟ್ಟು ಯಾರನ್ನೂ ಹೋಗಿ ಕೇಳೋದಕ್ಕೂ ಹೋಗಬೇಡಿ. ಅಮಾವಾಸ್ಯೆ ಕಳೆದ್ರ ಮೇಲೆ ಬರುವಂಥ ಮೊದಲ ಮಂಗಳವಾರ, ಅಮಾವಾಸ್ಯೆ ಕಳೆದರ ಮೇಲೆ ಬರುವಂಥ ಮೊದಲ ಮಂಗಳವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾವು ಹೋಗಿ ಒಂದು ಇಟ್ಟಿಗೆಯನ್ನು ಖರೀದಿ ಮಾಡಿನೇ ತರಬೇಕು. ಯಾರೋ ಮನೆ ಕಟ್ತಾ ಇದ್ದಾರೆ, ಹೊರಗಡೆ ಇಟ್ಟಿಗೆ ಇದೆ ಸರ್, ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ನಾನು ಅಂದರೆ ಇಲ್ಲ. ಕೆಂಪಿಟ್ಟಿಗೆ ನೆನ್ಪಿಟ್ಕೊಳ್ಳಿ. ಇಟ್ಟಿಗೆಯಲ್ಲಿ ಯಾವುದು ಸರ್ ಬ್ಲಾಕ್ಸ್ ಬರ್ತಾ ಇದ್ದಾರೆ, ಸಿಮೆಂಟ್ ಬ್ಲಾಕ್ಸ್ ಆ ಥರ ಏನಾದರೂ ಅಂದರೆ ಇಲ್ಲ. ಕೆಂಪಿಟ್ಟಿಗೆ, ಒಂದೇ ಒಂದು ಇಟ್ಟಿಗೆಗೆ ಅದಕ್ಕೆ ಏನು ಸಂದಾಯವಾಗಬೇಕು, ಎಷ್ಟು ಹಣ ಕೊಡಬೇಕಾಗಿದೆ ಅದನ್ನು ಕೊಟ್ಟು, ಯಾವುದೇ ರೀತಿಯ ಬಾರ್ಗೇನ್, ಚೌಕಾಸಿ ಇತ್ಯಾದಿಗಳನ್ನು ಮಾಡದೆ ಅದೊಂದು ಇಟ್ಟಿಗೆಯನ್ನು ತಾವು ಖರೀದಿ ಮಾಡ್ಕೊಂಡು ಮನೆಗೆ ತನ್ನಿ. ಅದನ್ನು ತೊಳಿರಿ, ಚೆನ್ನಾಗಿರುವಂಥ ನೀರಲ್ಲಿ ತೊಳೆದು ನಿಮ್ಮ ಒಂದು ಪೂಜಾ ಕೋಣೆ ಹತ್ರ ಅಥವಾ ದೇವರ ಹತ್ರ ಬಂದ್ಬಿಟ್ಟು ಅದನ್ನು ಇಟ್ಟು ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಇಟ್ಟು ಅದನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಆದಷ್ಟು ಶೀಘ್ರದಲ್ಲಿ ನನಗಿರುವಂಥ ಒಂದು ಸ್ಥಳದಲ್ಲಿ ನನಗಾಗಿರುವಂಥ ಒಂದು ಮನೆಯನ್ನು ಕಟ್ಟೋದಕ್ಕೆ ನನಗೆ ಕರುಣಿಸಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಅದರ ಮುಂದೆ ಪ್ರತಿದಿನ ಇಡ್ತಾ ಬನ್ನಿ. ಪ್ರತಿದಿನ ತೊಳಿಬೇಕಾ ಸರ್ ಅಂದರೆ ಇಲ್ಲ, ಒಂದು ಸಲ ತೊಳೆದು ದೇವರ ಹತ್ರ ಇಟ್ಟಿದ್ದೀರಾ, ಪ್ರತಿದಿನ ಅರಿಶಿನ ಕುಂಕುಮ ಇತ್ಯಾದಿಗಳನ್ನ ಇಟ್ಟು ದೇವರಂತೆ ಅದನ್ನು ಪೂಜೆ ಮಾಡ್ತಾ ಬನ್ನಿ. ಅತಿ ಶೀಘ್ರದಲ್ಲೇ ನೀವು ಒಂದು ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀರಾ. ಆ ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಾಗ ಆ ಮನೆಗೆ ಫಸ್ಟ್ ಇಟ್ಟಿಗೆ ಯಾವ್ದು ಹೋಗಬೇಕಂದ್ರೆ ಇದೇ ಇಟ್ಟಿಗೆಯನ್ನು ಉಪಯೋಗಿಸಿ. ಆ ಇಟ್ಟಿಗೆನ ಏನು ಮಾಡಬೇಕು ಸರ್ ಅಂದರೆ, ನೀವು ಯಾವ ಮನೆಯನ್ನು ಕಟ್ಟಬೇಕು ಅಂತ ಆಸೆ ಪಡ್ತಾ ಇದ್ದೀರೋ, ಕಟ್ಟೋದಕ್ಕೆಲ್ಲ ಸಮಯ ಬಂದಾಗ, ಅಲ್ಲಿ ಇಟ್ಟಿಗೆ ಉಪಯೋಗವಾಗುವಂಥ ಸಂದರ್ಭ ಬಂದಾಗ, ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಆದ್ರೂ ಇಟ್ಟಿಗೆಯಲ್ಲಿ ಇಡಲಿ ಅಂತ ಕೇಳಬೇಡಿ. ಮನೆಯಲ್ಲಿ ಇಟ್ಟಿಗೆಯನ್ನು ಉಪಯೋಗಿಸುವಂಥ ಸಂದರ್ಭ ಬಂದಾಗ ಮೊದಲ ಇಟ್ಟಿಗೆ ಇದೇ ಇಟ್ಟಿಗೆ, ನೀವು ಪೂಜೆ ಮಾಡಿರುವಂಥ ಇಟ್ಟಿಗೆಯನ್ನು ನೀಡಿ. ಆ ಮನೆಯಲ್ಲಿ ಇನ್ನೂ ಅಭಿವೃದ್ಧಿ ಇತ್ಯಾದಿ ಕಾರ್ಯಗಳು ಇನ್ನೂ ಯಥೇಚ್ಛವಾಗಿ ನಡೀತದೆ. ಸೊ ಜಾಗ ಇದೆ, ಮನೆ ಕಟ್ಟೋಕ್ಕಾಗಲ್ಲ ಅಂತ ಇದ್ದವರಿಗೆ ಅಥವಾ ಮನೆ ಕಟ್ಟೋಕೆ ಆಗ್ತಾ ಇಲ್ಲ ಅನ್ನೋರಿಗಾಗಿ ಆ ಕೊರಗನ್ನು ಇವತ್ತು ಗುರುಭಕ್ತಿ ಜ್ಯೋತಿಷ ಕೇಂದ್ರ ನಿವಾರಿಸಲು ಬಂದಿದೆ. ಈ ಸಾಧ್ಯವಾದವರು ಈ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಖುಷಿ ಪಡ್ತಾ ಇದ್ದೀರಾ, ಚೆನ್ನಾಗಿದೆ ವಿಡಿಯೋಗಳು ಅಂತ ಹೇಳಿದ್ರೆ ಒಂದು ಲೈಕ್ ಇತ್ಯಾದಿಗಳನ್ನ ಕೊಡಿ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಪ್ರೋತ್ಸಾಹಕ್ಕಾಗಿ, ಓಕೆ ನೋಡ್ತಾ ಇದ್ದಾರೆ ಜನ, ಕೇಳ್ತಾ ಇದ್ದಾರೆ, ನಾವು ಇನ್ನೂ ಮಾಡಬೇಕು, ಇನ್ನೂ ಹೊಸದಾಗಿ ಏನಾದ್ರು ತರಬೇಕು ಅನ್ನುವಂಥದ್ದನ್ನು. ಯಾಕಂದರೆ ಎಲ್ಲವನ್ನ ತರುವಂಥದ್ದು ಎಲ್ಲವೂ ನಮ್ಮಲ್ಲಿದೆಯಾ ಅಂದರೆ ಇಲ್ಲ, ಎಲ್ಲವನ್ನ ತಂದು ಹೆಕ್ಕಿ ತಂದು ನಿಮಗೋಸ್ಕರ ಕೊಡ್ತಾ ಇರುವಂಥದ್ದು. ಸೊ ನಮಗೂ ಕೂಡ ಅದೊಂದು ಉತ್ತೇಜನಕ್ಕಾಗಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.